2028ಕ್ಕೆ ನಡೆಯುವಂತಹ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಪಕ್ಷ ಸದ್ಯದ ಬಿಜೆಪಿ ಅಧ್ಯಕ್ಷ ಆಗಿರುವಂತಹ BY ವಿಜಯೇಂದ್ರ, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆಗಿರುವಂತಹ ಆರ್ ಅಶೋಕ್, ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿರುವಂತಹ ಛಲವಾದಿ ನಾರಾಯಣಸ್ವಾಮಿ ಈ ತ್ರಿಮೂರ್ತಿಗಳ ನೇತೃತ್ವದಲ್ಲೇ 2028ರ ಚುನಾವಣೆ ನಡೆದರೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುತ್ತಾ ಅಥವಾ ಮಕಾಡೆ ಮಲಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಿದ್ದೇವೆ. ಈ ಪ್ರಶ್ನೆಗೆ ನೀವು ನಿಮ್ಮ ಕಮೆಂಟ್ ಮೂಲಕ ಅಭಿಪ್ರಾಯದ ಜೊತೆಗೆ ಕಾರಣಗಳನ್ನು ಕೂಡ, ಬರುತ್ತೆ ಅನ್ನೋದಾದರೆ ಯಾಕೆ ಬರುತ್ತೆ, ಅಧಿಕಾರಕ್ಕೆ ಬರುತ್ತೆ ಅನ್ನೋದಾದರೆ ಯಾಕೆ ಬರುತ್ತೆ ಅನ್ನುವಂಥ ಕಾರಣಗಳನ್ನು ಕೊಡಬಹುದು. ಇಲ್ಲ ಮಕಾಡೆ ಮಲಗುತ್ತೆ ಅಂದರೆ ಯಾಕೆ ಮಕಾಡೆ ಮಲಗುತ್ತೆ ಅನ್ನುವಂಥ ಕಾರಣವನ್ನು ಕೊಡಬಹುದು. ಈಗ ಮೊನ್ನೆಯಷ್ಟೇ ವಿಧಾನ ಪರಿಷತ್ನ ಚುನಾವಣೆ ಆಯಿತು. ಇಲ್ಲಿ BJPಯಿಂದಲೂ ಕೂಡ ಅಡ್ಡ ಮತದಾನ ಆಗಿದೆ, JDSನಿಂದಲೂ ಕೂಡ ಅಡ್ಡ ಮತದಾನ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಇದು ವರವಾಗಿ 5ನೇ ಅಭ್ಯರ್ಥಿ ಅತಿ ಹೆಚ್ಚು ಮತಗಳನ್ನು ಪಡೆದು ಗೆಲುವಾಗಿದೆ. ಈಗ BJPಯ ನಾಯಕತ್ವದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಎದ್ದಿದೆ. BJP ನಾಯಕತ್ವದ ಬಗ್ಗೆ ಇಲ್ಲಾಗ್ತಾ ಇರುವಂಥ ಒಡಕು, ಒಳಜಗಳಗಳು, ಜೊತೆಗೆ ಈ ಟೀಮ್ನ ಅವ್ರ ಕಾಲೆಳೆಯೋದು, ಅವ್ರ ಟೀಮ್ನ ಇವ್ರ ಕಾಲೆಳೆಯೋದು, ಇವೆಲ್ಲ ಗೊಂದಲದಿಂದ ಪಕ್ಷದ ಮೇಲೆ ಹಿಡಿತವನ್ನು ಸಾಧಿಸಬೇಕಾದಂತಹ ಈ ಮೂರು ತ್ರಿಮೂರ್ತಿಗಳು ಅದನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಹೈಕಮಾಂಡ್ ನಾಯಕರು ಕೂಡ ವರದಿಯನ್ನು ತರಿಸ್ಕೊಂಡಿದ್ದಾರೆ. ಖುದ್ದು ನಾಯಕರನ್ನು ಕರೆದು ಮಾತುಕತೆಯನ್ನು ಮಾಡುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ ಅನ್ನುವಂಥ ವಿಚಾರಗಳಿದೆ. ಈ ಮಧ್ಯದಲ್ಲಿ ಬರೀ ವಿಧಾನ ಪರಿಷತ್ನ ಈ ಎಲೆಕ್ಷನ್ ಬಿಟ್ಬಿಡಿ, 2023ರಿಂದ ಈ ನಾಯಕರು ಏನು ತಮ್ಮ ಅಧಿಕಾರವನ್ನು ನಡೆಸ್ತಾ ಇದ್ದಾರಲ್ಲ, ಅಧ್ಯಕ್ಷರಾಗಿ, ವಿಪಕ್ಷಗಳ ನಾಯಕರಾಗಿ, ಅಲ್ಲಿಂದ ಇಲ್ಲಿವರೆಗೂ ಏನೆಲ್ಲ ಎಲೆಕ್ಷನ್ಗಳಾಯಿತು, ಅದರಲ್ಲಿ BJPಯ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿತ್ತು, ಈ ಒಳಜಗಳಗಳು, ಗೊಂದಲಗಳು ಆದಾಗ ಅದನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಈ ತ್ರಿಮೂರ್ತಿ ನಾಯಕರು ಏನೇನೆಲ್ಲ ಮಾಡಿದ್ರು, ಜೊತೆಗೆ ಇವರ ಒಂದು ಆಡಳಿತ ಅವಧಿಯಲ್ಲಿ ಏನೋ ಆಪೋಸಿಷನಲ್ಲಿ ಇರುವಂಥ ಪಕ್ಷ ಆಗಿರುವಂಥ ಹಿನ್ನೆಲೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ನ ಯಾವ್ಯಾವ ವಿಚಾರಗಳಲ್ಲಿ ಕಟ್ಟಿ ಹಾಕಿದ್ದಾರೆ, ಸರ್ಕಾರವನ್ನು ಇಕ್ಕಟ್ಟಿಗೆ, ಮುಜುಗರಕ್ಕೆ ಒಳಪಡಿಸುವಂತಹ ಅಥವಾ ಸರ್ಕಾರದ ದೊಡ್ಡ ದೊಡ್ಡ ಹಗರಣಗಳನ್ನು ಬಯಲಿಗೆ ತಂದು ಸರ್ಕಾರವನ್ನು ಜನರ ಮುಂದೆ ಯಾವ ರೀತಿಯಾಗಿ ಬೆತ್ತಲೆ ಮಾಡಿದ್ದಾರೆ, ಇವೆಲ್ಲವನ್ನು ಕೂಡ ಪರಿಗಣಿಸಿ, ಇನ್ಕ್ಲೂಡಿಂಗ್ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಿರುವಂಥ ಕ್ರಾಸ್ ವೋಟಿಂಗ್, ಇವೆಲ್ಲವನ್ನ ಕೂಡ ಯಾರು ಚೆನ್ನಾಗಿ ತಿಳ್ಕೊಂಡಿದ್ದೀರಲ್ಲ ಡೀಟೇಲ್ ಆಗಿ ಕಮೆಂಟ್ ಮೂಲಕ ತಿಳಿಸಿ. ಇವರ ನಾಯಕತ್ವ 2028ಕ್ಕೆ ಮುಂದುವರಿಬೇಕಾ, 3 ಜನ ಬದಲಾಗಬೇಕಾ, ಬದಲಾದರೆ ಆ ಜಾಗಕ್ಕೆ, ಅಧ್ಯಕ್ಷರ ಜಾಗಕ್ಕೆ ಯಾರು ಬರಬೇಕು, ವಿರೋಧ ಪಕ್ಷದ ನಾಯಕರಾಗಿ ಯಾರು ಬರಬೇಕು, ಜೊತೆಗೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿ ಯಾರು ಬರಬೇಕು, ಇದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.